ಇನ್ನು ಕಾಫಿ ನಾಡು ಚಿಕ್ಕಮಗಳೂರು ಹೇಳಿ ಕೇಳಿ ಈಗ ಸೂಕ್ಷ್ಮ ಜಿಲ್ಲೆ ಆಗಿದೆ. ಅಲ್ಲಿ ಒಂದು ಘಟನೆ ಕೂಡ ನಡೆದಿದೆ. ಒಂದು ಮನೆ ಮೇಲೆ ನಿರಂತರವಾಗಿ ಕಲ್ಲು ತೂರಾಟ ಆಗಿತ್ತು. ಈ ಕಲ್ಲು ತೂರಾಟ ಈಗ ಕೋಮು ಸ್ವರೂಪಕ್ಕೂ ಕೂಡ ತಿರ್ಕೊಳ್ತಾ ಇದೆ. ಯಾಕೆಂದರೆ ಒಂದಲ್ಲ ಎರಡದಿಂದ ಕಂಟಿನ್ಯೂಸ್ ಆಗಿ ಕಳೆದ 7 ದಿನಗಳಿಂದ ಒಂದೇ ಮನೆ ಮೇಲೆ ಕಲ್ಲು ತೂರಾಟ ಆಗಿತ್ತು. ಈಗ ಇದೇ ವಿಚಾರವಾಗಿ ಬಿಜೆಪಿ ಕೂಡ ತುಂಬ ಅಗ್ರೆಸಿವ್ ಆಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ. ಹಾಗಾದರೆ ಅಲ್ಲಿ ನಡೆದಂಥ ಘಟನೆ ಏನು ಕಾರಣ, ಜೊತೆಗೆ ಬಿಜೆಪಿ ಹಾಗೂ ಕಾಂಗ್ರೆಸ್, ಅದರ ಜೊತೆಗೆ SDPI ಆ್ಯಂಗಲ್ ಕೂಡ ಇದೆ. ಹಾಗಾದರೆ ಏನದು ಸ್ಟೋರಿ ನೋಡೋಣ ಬನ್ನಿ. ಜಲ್ಲಿಕಲ್ಲಲ್ಲಿ ಹುಡುಗರೆಲ್ಲ ಮನೆ ಮೇಲೆಲ್ಲ ಎಸೆಯೋದು, ಬಾಕ್ಲ ಹತ್ರ ಎಲ್ಲ ಹೊಡೆಯೋದು. ಇವ್ರಿಗೆ ಹಿಡ್ಕೊಂಡು ಹೊಡೆದಿದ್ದಾರೆ, ಕಾಲಿಗೆ ರಾಡಲ್ಲಿ ಹೊಡೆದಿದ್ದಾರೆ, ಮತ್ತೆ ಚಾಕು ತೋರಿಸಿದ್ದಾರೆ. ನೀವೇ ಎಲ್ಲ ಅವ್ರನ್ನ ಚೂ ಬಿಟ್ಟಿದ್ದೀರಿ ಅನ್ನುವಂತ ತಪ್ಪು ಅಭಿಪ್ರಾಯ ಬರುತ್ತೆ. ಪೊಲೀಸ್ ಠಾಣೆ ಮುಂದೆ ಜಮಾವಣೆಗೊಂಡಿರೋ ಜನ, ಹಿಂದೂ ಸಂಘಟನೆಗಳು ವರ್ಸಸ್ ಮುಸ್ಲಿಂ ಸಂಘಟನೆಗಳ ಜಟಾಪಟಿ. ಎರಡೂ ಕಡೆಯವರನ್ನ ಸಮಾಧಾನ ಪಡಿಸೋಕೆ ಹರಸಾಹಸ ಪಡ್ತಾರೋ ಪೊಲೀಸರು. ನಾವೀಗ ತೋರಿಸ್ತಾ ಇರೋ ದೃಶ್ಯಗಳು ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದಿನವು. ಅಷ್ಟಕ್ಕೂ ಇಷ್ಟಕ್ಕೆಲ್ಲ ಕಾರಣ ಹಿಂದೂ ಮನೆ ಮೇಲೆ ಕಲ್ಲು ತೂರಿರುವ ಆರೋಪ. ಅನ್ಯಕೋಮಿನ ಯುವಕರ ತಂಡದಿಂದ ಹಿಂದುವಿನ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಎಂಬ ಒಂದು ಪ್ರಕರಣ ಏನಿದೆ, ಅದು ಕಾಫಿನಾಡು ಚಿಕ್ಕಮಗಳೂರು ನಗರವನ್ನ ಉದ್ವಿಗ್ನ ಸ್ಥಿತಿಗೆ ತಳ್ಳಿರುವಂಥದ್ದು. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೇವೆ, ಇದೇ ಮನೆಯ ಮೇಲೆ ನಿನ್ನೆ ಕೆಲ ಯುವಕರ ಗುಂಪೇನಿದೆ, ಅದು ಬೈಕ್ನಲ್ಲಿ ಬರುತ್ತೆ. ಬೈಕ್ನಲ್ಲಿ ಬಂದು ಮನೆಯ ಹಂಚು ಮತ್ತೆ ಬಾಗಿಲಿಗೆ ಕಲ್ಲಲ್ಲಿ ಹೊಡೆಯುತ್ತೆ. ವಿಷಯ ಏನಂದ್ರೆ, ಇದು ಸುಧಾ ಅನ್ನೋ ಮಹಿಳೆಗೆ ಸೇರಿದ ವಿಜಯಪುರ ಬಡಾವಣೆಯಲ್ಲಿರುವಂತ ಮನೆ. ಈ ಮನೆ ಮೇಲೆ ಕಳೆದೊಂದು ವಾರದಿಂದ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ. ಅದು ಕೂಡ ಮುಸ್ಲಿಂ ಯುವಕರ ತಂಡವೇ ಈ ಕೃತ್ಯ ಎಸಗ್ತಾ ಇದೆ ಅನ್ನೋ ಆರೋಪ ಇದೆ. ನಿನ್ನೆ ಕೂಡ ಸುಧಾ ಹಾಗೆ ಇವರ ಮಗಳು ಗಾನವಿ ಮನೆ ಹೊರಗಿದ್ದಾಗ ಕ್ರಿಮಿಗಳು ಕಲ್ಲು ತೂರಿದ್ದಾರಂತೆ, ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಬಜರಂಗ್ ದಳ ಬಿಜೆಪಿ ಕಾರ್ಯಕರ್ತರು ಅಕ್ಷದ್ ಹಾಗೂ ಹುಸೇನ್ ಅನ್ನ ಹಿಡಿದು ಖಾಕಿಗೆ ಒಪ್ಪಿಸಿದ್ದಾರೆ. ಜಲ್ಲಿಕಲ್ಲಲ್ಲಿ ಹುಡುಗರೆಲ್ಲ ಮನೆ ಮೇಲೆಲ್ಲ ಎಸೆಯೋದು, ಬಾಕ್ಲ ಹತ್ರ ಎಲ್ಲ ಹೊಡೆಯೋದು. ನೀವು ಅಬ್ಸರ್ವ್ ಮಾಡೋದು, ಮನೆ ಮುಂದೆ ಫುಲ್ ಜಲ್ಲಿಕಲ್ಲೆಲ್ಲ ಇದೆ. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಬೇಕಾದ್ರೆ. ಈ ತರ ಎಲ್ಲ ಮಾಡಿದಾಗ ಹೆಣ್ಮಕ್ಳಿಗೆ ಎಲ್ಲಿ ಸರ್ ಸೇಫ್ ಇದೆ? ಇನ್ನು ಬಜರಂಗ್ ದಳದ ಶ್ಯಾಮ್ ಗೌಡ ಹಾಗೂ ಬಿಜೆಪಿಯ ಸಂತೋಷ್ ಕೋಟ್ಯಾನ್ ವಿರುದ್ಧ ಪ್ರತ್ಯಾರೋಪ ಕೇಳಿಬಂದಿದೆ. ಇವರು ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ನಡೆಸಿರೋದಾಗಿ ಗಾಯಾಳುಗಳ ಕುಟುಂಬ ಹೇಳ್ತಾ ಇದೆ. ನಮ್ಮ ಮಗ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದ. 2 ಜನ ಮಕ್ಕಳು ನಮ್ಮದು ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ರು. ಹೋಗಿ ಪಾನಿಪುರಿ 8:15 ಗಂಟೆ ಇತ್ತು. ಪಾನಿಪುರಿ ತಿಂದು ಸೀದಾ ಮನೆಗೆ ಬರಬೇಕಾದ್ರೆ ಸ್ವಲ್ಪ ಜನ ಅಲ್ಲಿ ಗುಂಪಾಗಿ ನಮ್ಮ ಮಕ್ಕಳಿಗೆ ಹೆಸರು ಕೇಳಿದ್ದಾರೆ. ಇವ್ರಿಗೆ ಹಿಡ್ಕೊಂಡು ಹೊಡೆದಿದ್ದಾರೆ, ಕಾಲಿಗೆ ರಾಡಲ್ಲಿ ಹೊಡೆದಿದ್ದಾರೆ, ಮತ್ತೆ ಚಾಕು ತೋರಿಸಿದ್ದಾರೆ. ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯವರಿಂದ ದೂರು ಪ್ರತಿದೂರು ಪಡೆದು FIR ದಾಖಲಿಸಲಾಗಿದೆ. FIR ದಾಖಲಾಗಿದೆ ಅನ್ನೋ ವಿಷಯ ತಿಳಿತಾ ಇದ್ದ ಹಾಗೆ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಸುಧಾ ಅವರ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಂಡ್ರು. ಮತ್ತೊಂದ್ ಕಡೆ ರಾಜಕೀಯ ಸಮರ ಕೂಡ ಶುರುವಾಗಿದೆ. ಅಲ್ಲಿ ಒಬ್ಬ ಸುಧಾ ಅಂಥೇಳಿ ದಲಿತ ಸಮುದಾಯಕ್ಕೆ ಸೇರಿದಂಥ ಸರ್ಕಾರಿ ನೌಕರರವರು ಅವ್ರ ಮನೆಗೆ ಕಳೆದ ಒಂದು 3-4 ದಿನಗಳಿಂದ ಕಲ್ಲು ತೂರಾಟ ಮಾಡಿದ್ದಾರೆ. ನಿನ್ನೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಅವ್ರ ಪರವಾಗಿ ಸಮರ್ಥನೆಗೆ ಒಂದಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ತಪ್ಪು ಮಾಡಿದವ್ರನ್ನ ಸಮರ್ಥನೆ ಮಾಡಿಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಿಂದ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ನೀವೇ ಎಲ್ಲ ಅವ್ರನ್ನ ಚೂ ಬಿಟ್ಟಿದ್ದೀರಿ ಅನ್ನುವಂಥ ತಪ್ಪು ಅಭಿಪ್ರಾಯ ಬರುತ್ತೆ. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು PCR ಆ್ಯಕ್ಟು ಅದೆಲ್ಲ ಹಾಕ್ತಾರೆ ಅವರು. ಅಪ್ರಾಪ್ತ ಯುವಕರು ಕಲ್ಲು ಎಸೆದ ಕೇಸ್ ಚಿಕ್ಕಮಗಳೂರು ನಗರದ ಜನರ ನಿದ್ದೆಗೆಡಿಸಿದ್ದು ನಗರದಾದ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.